ಪ್ರೀ ವೆಡ್ಡಿಂಗ್ ಶೂಟ್ಗೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡ್ ಇಬ್ರು ಚಿಕ್ಕಪೇಟೆಗೆ. ಅವಳು ತುಂಬಾ ಹೈಟ್ ಬೇರೆ ಇದ್ದಾಳೆ. ಬಂದಳು ಹಲೋ ಎಕ್ಸ್ಕ್ಯೂಸ್ ಮೀ, 5 ನಿಮಿಷ ಮೊಬೈಲ್ ಜೇಬಲ್ಲಿ ಹಾಕಿ ಫಸ್ಟ್ ಅವರಿಗೆ ಸೆಲೆಕ್ಟ್. ಇಷ್ಟು ಕಷ್ಟಪಡ್ತಾ ಇದ್ದೀನಿ, ನನ್ನ ಹುಡುಗನಿಗೆ ಏನು ಕೇರ್ ಇಲ್ಲ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಾವಣ್ಯ ಸಿರಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ನಾನು ಪ್ರೀ ವೆಡ್ಡಿಂಗ್ ಶೂಟ್ಗೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡ್ ಇಬ್ಬರು ಚಿಕ್ಕಪೇಟೆಗೆ. ಸೊ ಅದನ್ನು ವ್ಲಾಗಲ್ಲಿ ಒಂದು ಪರ್ಟಿಕ್ಯುಲರ್ ರೆಫರೆನ್ಸ್ ಪಿಕ್ಸ್ ಇದೆ. ಫೋಟೋಗ್ರಾಫರ್ ಅದೇ ಥರ ಕಾಸ್ಟ್ಯೂಮ್ ತೊಗೋಬೇಕು ಅಂದಿದ್ದಾರೆ. ಸೊ ಅದನ್ನು ಹುಡ್ಕೊಂಡು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಚಿಕ್ಕಪೇಟೆಯಲ್ಲಿ ಹುಡುಕ್ಬೇಕು ಎಲ್ಲಿ ಸಿಗುತ್ತೆ ಏನು ಅಂತ. ಅದು ಯಾವ ಥರ ಡ್ರೆಸ್ ಅಂತ ಆಮೇಲೆ ತೋರಿಸ್ತೀನಿ, ಫೋಟೋ ಹಾಕ್ತೀನಿ ಆ್ಯಂಡ್ ಹೊರಡೋಣ. ಹಾಯ್ ಹಲೋ ಹಾಯ್ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ಗೆ. ನೆಟ್ಟಿಗೆ ಹೇಳ ಸಿಕ್ಕಾಪಟ್ಟೆ ಬಿಸಿಲು. ನನ್ನ ಫ್ರೆಂಡ್ ಬಂದಿದ್ದಾಳೆ ಇಲ್ಲೇ ಅಲಂಕಾರ ಪ್ಲಾಜಾ ಅಂತ. ಬಟ್ ಎಲ್ಲಿದ್ದಾಳೋ ಗೊತ್ತಾಗ್ತಿಲ್ಲ. ಬರಕ್ಕೆ ಕೇಳಿದೆ, ಇನ್ನೂ ಕಾಣಿಸ್ತಾ ಇಲ್ಲ ಅವಳು. ಇಲ್ಲಿ ಬರ್ತಾ ಇದ್ದಾಳೆ. ತುಂಬಾ ಹೈಟ್ ಇದ್ದಾಳೆ ಪಾಪ. ಬಂದಳು ಅಲ್ಲಿಂದ ನೋಡ್ತಾ ಇದ್ದೀನಿ ಬರೋದು ನೀನು. ಅಲ್ಲ ಎಡ್ಜಲ್ಲಿ ಬಾ. ಹಾಯ್ ಮಾಡ ನನ್ನ ಬ್ಲಾಗ್ಗೆ. ಸ್ಮೈಲ್ ಮಾಡ್ತಾಳೆ ಹಾಯ್ ಮಾಡ. ಜಸ್ಟ್ ಟೈಮ್ ವಿಡಿಯೋ ಮಾಡುವಾಗ ಹುಷಾರಾಗಿ ಇಟ್ಕೋಬೇಕು ಫೋನ್. ನಾನಿವತ್ತು ಶಾಪಿಂಗ್ ಬಂದಿದ್ದು ಸುದರ್ಶನ್ ರೋಡ್ ಚಿಕ್ಕಪೇಟೆಗೆ. ಇಲ್ಲಿ ನಾನೊಂದು ಯೂಟ್ಯೂಬಲ್ಲಿ ಒಂದು ಶಾಪ್ ನೋಡಿದ್ದೆ. ಸೊ ಅಲ್ಲಿ ವೈಟ್ ಡ್ರೆಸ್ನ ಹುಡ್ಕೊಂಡು ಬಂದಿದ್ದೀನಿ. ನೋಡೋಣ ಸಿಗುತ್ತಾ. ಯಪ್ಪ 3rd ಫ್ಲೋರ್. ನಾನಿವತ್ತು ಬಂದಿದ್ದು ಇದು ಜಯಶ್ರೀ ಫ್ಯಾಷನ್ಸ್. ಸಿಕ್ತು ಕಾಣಿದೆ. ಹಾಂ, 1 ಪೀಸ್ ವೈಟ್ ಕಲರ್ ಹುಡ್ಕೊಂಡು ಚಿಕ್ಕಪೇಟೆಗೆ ಬಂದಿದ್ದೀನಿ. ಒಂದು ಅಂಗಡಿ ನೋಡ್ಕೊಂಡು 944 ನಾನು ಮಾತಾಡೋದಿಲ್ಲ, ಇಂಟ್ರಲ್ಲೇ ಕೇಳಿಸ್ಬೇಕು. ಮೈಕ್ ಇಲ್ಲಿದೆ ಕರೆಕ್ಟ್ ಅಲ್ಲ? ಹಲೋ ಎಕ್ಸ್ಕ್ಯೂಸ್ ಮೀ, ಇವತ್ತು ಪ್ರೀ 5 ನಿಮಿಷ ಮೊಬೈಲ್ ಜೇಬಲ್ಲಿ ಹಾಕಿ ಫಸ್ಟ್ ಅವರಿಗೆ ಸೆಲೆಕ್ಟ್. ಫುಲ್ ಸೆಟ್ ಆಗಿಬಿಟ್ಟಿದ್ಯಾ? ನನಗೆ ಆ ಶಾಪಲ್ಲಿ ವೈಟ್ ಡ್ರೆಸ್ ಸಿಕ್ಕಲಿಲ್ಲ. ಆ್ಯಂಡ್ ಅವರ ಒಂದು ಏನು ಕಸ್ಟಮರ್ ಅಪ್ರೋಚ್ ಕೂಡ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ನಮಗೆ ಬೇಕಾಗಿರೋ ಪ್ಯಾಟರ್ನ್ಸ್ ಕೂಡ ಅವ್ರು ತೋರಿಸ್ಲಿಲ್ಲ. ಆ್ಯಂಡ್ ವೀಡಿಯೋದಲ್ಲಿ ಇದ್ದಂಥ ಕೆಲವೊಂದು ಎಕ್ಸಾಂಪಲ್ಸ್ನಾಗ ಒಂದು ತೋರಿಸ್ದೆ. ನಾನು ಏನು ವೀಡಿಯೋ ನೋಡ್ಕೊಂಡು ಬಂದಿದ್ದೆ ಅವ್ರದ್ದೇ ಶಾಪ್ದು. ಬಟ್ ಯಾವುದೇ ಕೇಳಿದ್ರು ಸ್ಟಾಕ್ ಇಲ್ಲ ಅಂತ ಹೇಳ್ತಾಯಿದ್ರು. ಸೊ ಅಲ್ಲಿಂದ ನಾನು ಬಂದುಬಿಟ್ಟೆ. ಸೊ ನೆಕ್ಸ್ಟ್ ನನಗೆ ಬೇಕಾಗಿದ್ದು ಸ್ಯಾರಿ ಫಾರ್ ರೆಟ್ರೋ ಥೀಮ್. ಸೊ ಅದನ್ನು ಹುಡುಕೊಂಡು ಅಲ್ಲೇ 2nd ಫ್ಲೋರಲ್ಲಿ ಒಂದು ಶಾಪ್ ಇತ್ತು, ಸ್ಯಾರಿ ಗೋಡನ್ ಥರ. ಸೊ ಅಲ್ಲಿ ನಾನು ರೆಫರೆನ್ಸ್ ಪಿಕ್ ತೋರಿಸ್ದೆ. ಸೊ ಅವರು ಅದೇ ಸಿಮಿಲರ್ ಸ್ಯಾರಿ ಇರಲಿಲ್ಲ, ಬಟ್ ಅದೇ ಪ್ಯಾಟರ್ನಲ್ಲಿ ನನಗೆ ತೋರಿಸ್ತಾ ಇದ್ರು. ತೋರಿಸಿ, ಇದು ಕಾಟನ್ ಟೈಪ್ ಅಲ್ವಾ? ಇದಲ್ವಾ? ಇದು ಚೆನ್ನಾಗಿದೆ. ಇದು ರೆಟ್ರೋಗೆ ಅದಕ್ಕೆ ಕೇಳಿದ್ದು. ಬೇಡ, ಅದು ಫ್ಲವರ್ಸ್ ಟೈಪ್ ಬೇಡ ಲಾವಣ್ಯ. ಅದು ಇದು ಮೆಟೀರಿಯಲ್ ಚೆನ್ನಾಗಿದೆ, ಬಟ್ ಇದ್ರ ಫ್ಲವರ್ಸ್ ಇದ್ರೆ ಐ ಥಿಂಕ್ ಚೆನ್ನಾಗಿರುತ್ತೆ ಅಂತ. ಬಟ್ಟೆ ಚೆನ್ನಾಗಿದೆ. ಇದು ನಾನು ನೋಡಿದ್ರೆ ಚೆನ್ನಾಗಿದೆ. ಏನು ರಾಜಸ್ಥಾನಿ ಫೀಲ್, ಏನೋ ಚೆನ್ನಾಗಿದೆ. ಇದು ಬಟ್ಟೆ ರಾಜಸ್ಥಾನಿ ಫೀಲ್ ಬರುತ್ತೆ. ಇಷ್ಟೇನಾ ಇದರಲ್ಲಿ ಪ್ರಿಂಟ್ಸು? ವೆಡ್ಡಿಂಗ್ ಹುಡುಕ್ತಾ ಇರೋದು ರೆಫರೆನ್ಸ್ ಪಿಕ್ ಇಲ್ಲೆಲ್ಲಾದರೂ ಹಾಕ್ತೀನಿ. ಸೊ ಅದೇ ರೀತಿ ಹುಡುಕ್ತಾ ಇದ್ದೀನಿ. ಬಟ್ ಎಕ್ಸಾಕ್ಟ್ ಸ್ಯಾರಿ ಸಿಗ್ತಾ ಇಲ್ಲ. ನನಗೆ ಅದು ಸಿಮಿಲರ್ ಸ್ಯಾರೀಸ್ ಅಂದರೆ ಇದು ಇನ್ನೂ ಹುಡುಕ್ತಾ ಇದ್ದಾರೆ ಅವರು. ಅದು ಎಕ್ಸಾಕ್ಟ್ ಸ್ಯಾರಿ ಹುಡುಕ್ತಾ ಇದ್ದೀನಿ. ಅದು ಮೆಟೀರಿಯಲ್ ಏನಂತ ಗೊತ್ತಾಗ್ತಾ ಇಲ್ಲ ನನಗೆ. ಏನಿದು ಡೋಲಾ ಸಿಲ್ಕಾ? ಡೋಲಾ ಸಿಲ್ಕಲ್ಲಿ ನೋಡಿ ಗೈಸ್, ಇಷ್ಟು ಸ್ಯಾರಿ ಇದೆ.
ಯಾವುದು ಸ್ಟಾಕ್ ಇಲ್ವಂತೆ. ನಾನು ಹುಡುಕ್ತಾ ಇರೋದೇ ಸ್ಟಾಕ್ ಸಿಗ್ತಾ ಇಲ್ಲ. ನಾನು ಏನು ಮಾಡಲಿ, ಪ್ರೀ ವೆಡ್ಡಿಂಗು ರೆಟ್ರೋ ಥೀಮ್ ಹುಡುಕೋದೇ ಕಷ್ಟ ಆಗ್ಬಿಟ್ಟೈತೆ ಗೈಸ್. ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ನನ್ನ ಹುಡುಗನಿಗೆ ಏನು ಕೇರ್ ಇಲ್ಲ, ಏನಿಲ್ಲ. ಇದು ಹಾಕಿದ್ದಷ್ಟೇ. ಬ್ಲೌಸ್ ಸಪ್ರೇಟ್ ತೊಗೋಬೇಕು, ಬಿಕಾಸ್ ಇದ್ರಲ್ಲಿ ಪ್ರಿಂಟೆಡ್ ಬಂದೈತಲ್ಲ ಬ್ಲೌಸು. ಅವ್ರ ಬ್ಲೌಸ್ ಪ್ರಿಂಟೆಡ್ ಬೇಡ, ಅದರಲ್ಲಿ ಇಲ್ವಲ್ಲ. ಇದು ಕೊಡಿ, ಇದು ಒಂದು. ಹಾಂ, ಇದೊಂದು ಫೈನಲ್ಲು. ಎಂತ ಮಾಡಿ ಇದು ತಗೋ, ಇದು ಚೆನ್ನಾಗಿದೆಯಾ, ಅದೇ ಚೆನ್ನಾಗಿದೆಯಾ? ಓಕೆ ಡನ್. ಇದೊಂದು ಅದೊಂದು. ಫೈನಲಿ ಸ್ಯಾರಿ ಸಿಕ್ತು. ಅಮೃತ ಹೇಳಿ ಸ್ಯಾರಿ ಅದಾ? ಹಾಂ, ಅಮೃತ ನಿನ್ನೆ ಇದು ಹುಡುಕ್ತಿದ್ರಲ್ಲ. ಅಮೃತ ನಿಮ್ಗೇನೆ ಸ್ಯಾರಿ ನೋಡಿ. ರೆಫ್ರೆನ್ಸ್ ಸೇಮ್ ಸ್ಯಾರಿ ಅವ್ರು ಕಳಿಸಿದ್ರು ನಿನ್ನೆ. ಇನ್ಸ್ಟಾದಲ್ಲಿ ಶೇರ್ ಆಗಿತ್ತಲ್ಲ. ಇದ್ರಲ್ಲಿ ಕಲರ್ಸ್ ಇದೆಯಾ? ನನಗೆ ಫೈನಲಿ ಈ ಒಂದು ಸ್ಯಾರಿ ನನ್ನ ರೆಫರೆನ್ಸ್ ಪಿಕ್ಗೆ ಸಿಮಿಲರ್ ಇದೆ ಅಂತ ಅನ್ನಿಸ್ತು. ಆ್ಯಂಡ್ ಪ್ರಿಂಟ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಇದು ಜಾರ್ಜೆಟ್ ಮೆಟೀರಿಯಲಲ್ಲಿತ್ತು. ಸೊ ನಾನು ಇದನ್ನು ತೊಗೊಂಡೆ. ಆ್ಯಂಡ್ ಇದ್ರ ಜೊತೆಗೆ ನನಗೆ ಇನ್ನೊಂದು ಯಾವುದಕ್ಕೂ ಇರಲಿ ಅಂತ ಹೇಳಿಬಿಟ್ಟು ನಾನು ಈ ಒಂದು ಸ್ಯಾರಿ ಬ್ಲ್ಯಾಕ್ ಪ್ರಿಂಟ್ ಏನಿದೆಲ್ಲ ಇದನ್ನು ನಾನು ತೊಗೊಂಡೆ. ಸೊ ಇಲ್ಲಿ ತುಂಬ ಸ್ಯಾರೀಸ್ ಕಲೆಕ್ಷನ್ಸ್ ಇತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದಾದಮೇಲೆ ನನಗೆ ಅದೇ ಸ್ಯಾರಿಗೆ ಮ್ಯಾಚಿಂಗ್ ಸೆಂಟರಲ್ಲಿ ಬ್ಲೌಸ್ ಪೀಸ್ ತೊಗೊಂಡೆ. ಇಲ್ಲಿ ಎಲ್ಲ ಥರ ಬ್ಲೌಸ್ ಪೀಸಸ್ ಸಿಗುತ್ತೆ ಚಿಕ್ಕಪೇಟೆಯಲ್ಲಿ. ಸೊ ಇಟ್ಸ್ ಆಲ್ವೇಸ್ ಮೈ ಫೇವ್ರೇಟ್ ಶಾಪ್. ಸೊ ನನಗೆ ಬೇಕಾಗಿರೋಂಥ ಬ್ಲೌಸ್ ಪೀಸ್ ಆ್ಯಂಡ್ ಏನು ಬೇಕಿತ್ತು ಐಟಮ್ಸ್ ಅದಿಲ್ಲಿ ತೊಗೊಂಡೆ. ನೋಡಿ, ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದೆ ಈ ಥರ ಒಂದು ಜ್ಯುವೆಲ್ರಿ ತೊಗೊಂಡಿದ್ದೆ. ಅದು ನನಗೆ 650 ಬಿದ್ದಿತ್ತು. ಬಟ್ ಇಲ್ಲಿ ನನಗೆ 1600 ಹೇಳ್ತಾಯಿದ್ರು. ಸೊ ಸಿ ದ ಡಿಫ್ರೆನ್ಸ್. ಸೊ ನನಗೆ ಬೇಕಾಗಿದ್ದಂಥ ಕಾಸ್ಟ್ಯೂಮ್ಸ್ಗೆ ಆಕ್ಸೆಸರೀಸ್ ಕೂಡ ತೊಗೊಂಡೆ. ಐಸ್ ಇದೆ ಅಲ್ಲ, 2 ಜ್ಯೂಸ್ ಕೊಡಿ. ನಮ್ಮ ಕಾಲೇಜ್ ಅಡ್ಡ ಇದು. ನಮ್ಮ ಕಾಲೇಜ್ ಟೈಮಲ್ಲಿ ಮಾರಾಣಿ ಕಾಲೇಜ್ಗೆ ಹೋಗ್ತಿದ್ವಲ್ಲ, ಅವು ಬರುವಾಗೆಲ್ಲ ಇಲ್ಲಿ ಜ್ಯೂಸ್ ಕುಡ್ಕೊಂಡೇ ಹೋಗ್ತಾಯಿದ್ವಿ. ನಮ್ಮ ರಮ್ಯಾ ನಾನು ಎಲ್ಲ ಬಂದರೆ ಕಬ್ನಲ್ಲಿ ಜಾಸ್ತಿ ಇಷ್ಟ ನನಗೆ ಕಾಲೇಜ್ ಟೈಮಲ್ಲಿ. ಅಬ್ಬಾ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ. ಇಲ್ಲಿ ಶರ್ಟ್ ಸಿಗುತ್ತಾ ಕೇಳೋಣ. ಅವ್ನು ನಮ್ಮ ಹುಡುಗಂಗೆ ಬೇಕು. ಅವನಿಗೆ ಶರ್ಟ್ ಬೇಕು ಕಣೆ, ನೋಡೋಣ ಇರು ಸಿಗುತ್ತಾ ಇಲ್ಲಿ. ಅಲಂಕಾರ್ ಒಂದು ಡ್ರೆಸ್ ಹುಡ್ಕೊಂಡು ಎಷ್ಟು ಸುತ್ತೋದಾಗೈತಲ್ಲ. ನನಗೆ ಇಲ್ಲೊಂದು ಅಂಗಡಿ ಗೊತ್ತಿಲ್ಲ, ಯಾಕಂದರೆ ಕಾಲೇಜ್ ಟೈಮಿಂದನೂ ತೊಗೊತಾ ಇದ್ದೆ. ಸೊ ಅದು ಒಂದು ಅಂಗಡಿ ಗೊತ್ತಿದೆ, 1 ಪೀಸಸ್ದೆ. ನಾರ್ಮಲ್ ಟಾಪ್ಸ್ ಜೀನ್ಸ್ ತೊಗೊಳ್ಳೋದು. ಅಲ್ಲಿಗೆ ಹೋಗೋಣ. 1 ಪೀಸ್ ಡ್ರೆಸ್ಸೇ ಸಿಗ್ತಿಲ್ಲ ಗಾಯ್ಸ್. ಅದನ್ನು ಹುಡುಕೊಂಡು ಇವಾಗ ಚಿಕ್ಕಪೇಟೆಯಲ್ಲಿ ಸಿಕ್ಕಲಿಲ್ಲ. ಸೊ ಅಲಂಕಾರ್ ಪ್ಲಾಜಾ ಚೆನ್ನಾಗಿದೆಲ್ಲ. ನಿಂಗೆ ವೈಟ್ ಬೇಕಾಗಿರೋದಮ್ಮ. ಲಾಂಗ್ ಬೇಡ ನೋಡಿ ನೀವು ಅಲ್ಲ ಅಲ್ಲೋಗಿ ಕ್ಯೂಟ್ ಆಗಿ ನೇಲ್ ಪಾಲಿಶ್ ತೊಗೊಳೋದು ಬಂದೆ. ಇರೋ ಬರೋ ಕಲರ್ಸ್ ಎಲ್ಲ ಆಗ್ತಾವೆ. ಕಾರ್ಟೂನ್ ಥರ ಮಾಡ್ಬಿಟ್ಲು ಕೈನ. ಚೆನ್ನಾಗಿದೆ. ಆಕ್ಸೆಸರೀಸ್ ಬೇಡ ಕಣೆ, ಈ ಎಲ್ಲ ಒಂದೇ ಇದೆ ಏನಕ್ಕೆ. ಓಕೆ, ಫೈನಲಿ ಶಾಪಿಂಗ್ ಕಂಪ್ಲೀಟೆಡ್. ಮೂತಿಗಳು ನಮ್ಮಿಬ್ಬರು ಹೆಂಗಾಗವೆ. ಹೂ ಥರ ಇದ್ರು, ಹೂಕೋಸದಂಗೆ ಆಗ್ಬಿಟ್ರಳೆ. ಸೊ ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡ್ನ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ನಾನು ಸೀದಾ ಹೋಗಿದ್ದು ಶ್ವೇತನ ನೋಡೋದಕ್ಕೆ. ಅವಳಿಗೆ ಬಾಯ್ ಬೇಬಿ ಆಗಿತ್ತು. ಸೊ ಅವಳು ಅಂದ್ಕೊಂಡಂಗೆ ಬಾಯ್ ಬೇಬಿ ಅವಳಿಗೆ ಆಗಿತ್ತು. ಸೊ ಅದರಿಂದ ಪಾಪುನ ನೋಡೋಕ್ಕೆ ಅಂತ ಹೊರಟೆ. ಆ್ಯಂಡ್ ಅವಳು ಬ್ಯಾಂಗ್ಳೂರ್ ಬಂದಿದ್ಲು ರಾಮನಗರಿಂದ. ಸೊ ಇದೇ ಟೈಮಲ್ಲಿ ಹೋಗಿ ನೋಡಿದ್ರೆ ಬೆಟರ್ ಅನಿಸ್ತು. ಸೊ ಅದಕ್ಕೆ ನಾನು ಪ್ರಿಯ ಇಬ್ಬರು ಹೋಗಿ ಪಾಪು ನೋಡೋಣ ಅಂತ ಡಿಸೈಡ್ ಆದ್ವಿ. ಅವಳಿಗೆ ಏನು ತೊಗೋಬೇಕು ಆ್ಯಂಡ್ ಪಾಪುಗೆ ಏನು ತೊಗೋಬೇಕು ಅಂತ ನಮ್ಗೆ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಆಂಟಿನ ಕೇಳ್ಕೊಂಡು ಅವಳು ಏನು ತಿನ್ನೋಕ್ಕಾಗುತ್ತೆ ಅಂತ ಐಟಮ್ಸ್ ತೊಗೊಂಡು ಇವಾಗ ನಾನು ಶ್ವೇತಾ ಮನೆಗೆ ಹೋಗ್ತಾ ಇದ್ದೀನಿ. ಶ್ವೇತಾಗೆ ಅವಳಿಗೆ ಡೆಲಿವರಿ ಆಗಿದೆ. ಅವಳಿಗೆ ಬಾಯ್ ಬೇಬಿ ಡೆಲಿವರಿ ಆಗಿದೆ. ನೋಡೋಕ್ಕಾಗಿರಲಿಲ್ಲ, 1 ವೀಕ್ ಆಯಿತು. ಸೊ ಇವಾಗ ಅವ್ರ ಆಂಟಿ ಮನೆಗೆ ಬಂದಿದ್ದಾಳೆ.
ಇವಾಗ ಹೋಗಿ ಅವಳಿಗೆ ನೋಡಿಕೊಂಡು ಪಾಪನ ನೋಡಿಕೊಂಡು ಅಲ್ಲಿಂದ ಮನೆಗೆ ಹೋಗ್ಬೇಕು. ಸೊ ಬೇಬಿ ನೋಡಬೇಕು. ಅಲ್ಲಿಂದ ಪ್ರಿಯಾ ಬಂದ್ಲು, ಪಾಪುನ ನೋಡ್ಕೊಂಡು ಆಲ್ರೆಡಿ ಟೈಮ್ 7:30 ಆಗೋಗಿತ್ತು. ಸೊ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಸಾರಿ ಪಾಪು ಜೊತೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಶ್ವೇತನೂ ನಾನು ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ಈಗ ಅದು ತೋರಿಸೋದು ಸರಿ ಅನಿಸ್ಲಿಲ್ಲ. ಸೊ ಆ್ಯಂಡ್ ಆಂಟಿ ಜೊತೆ ವಿಡಿಯೋ ಮಾಡಬೇಕಿತ್ತು, ಮರ್ತೋಗ್ಬಿಟ್ಟೆ ಬ್ಯುಸಿಲಿ. ಆಂಟಿನೂ ಮಾತಾಡ್ಸಿದ್ರೆ ಚೆನ್ನಾಗಿರ್ತಾ ಇತ್ತು. ಸೂಪರ್ ಸೂಪರ್ ಆಗಿತ್ತು. ಅದು ಗೊತ್ತಿಲ್ಲ, ಅದು ಇವಾಗಲೇ ಗೊತ್ತಾಗಲ್ಲ, 3 months ಆದ್ಮೇಲೆ ಗೊತ್ತಾಗುತ್ತೆ. ಚೆನ್ನಾಗಿದೆ, ಇದು ಚೆನ್ನಾಗಿ ಅನಿಸ್ತಿದೆ ಕಣೆ ವ್ಲಾಗಲ್ಲಿ. ಆಯ್ತು, ಹುಷಾರಾಗಿ ಹೋಗು ನೀನು. ಬಾಯ್. ಫೈನಲಿ ಇವತ್ತು ಡೇ ಫುಲ್ ಸ್ಟ್ರೆಸ್ ಆಗಿತ್ತು ಆ್ಯಂಡ್ ತುಂಬ ಬಿಸಿಲು. ಆ ಬಿಸಿಲಲ್ಲಿ ಚಿಕ್ಕಪೇಟೆ ಫುಲ್ಲು ರೌಂಡ್ ಹೊಡಿಯೋದು ಕಷ್ಟ ಆಗೋಯ್ತು. ಬಟ್ ನಾನು ಮದ್ವೆಗೆ ಮಾಡಿದ ಫಸ್ಟ್ ಶಾಪಿಂಗು ಗೈಸ್, ಹೆಂಗೆ ಅನ್ಸ್ಬಿಡ್ತು ಅಂದರೆ ಜಸ್ಟ್ ಒಂದು 2 ಜೊತೆ ಡ್ರೆಸ್ ತೊಗೊಳೋದಕ್ಕೆ ಇಷ್ಟೊಂದು ಹುಡುಕಿ ತೊಗೊಂಡೆ. ಯಾವಾಗಲೂ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡ್ತೀನಿ, ಬಟ್ ಇವತ್ತು ಸ್ವಲ್ಪ ಯಾಕೋ ಸ್ಟ್ರೆಸ್ ಆದಂಗೆ ಆಯಿತು. ಬಿಕಾಸ್ ಪರ್ಟಿಕ್ಯುಲರಾಗಿ ಅದೇ ಕಾಸ್ಟ್ಯೂಮ್ ಬೇಕು ಅಂತ ಒಂದು 4-5 ಅಂಗಡಿ ಹುಡುಕ್ಬಿಟ್ಟಿದ್ದೀನಿ. ಅಲ್ಲಿ ಕೊನೆಗೆ ಸಿಕ್ತು ಹೇಗೋ. ಸ್ಯಾರಿ ಅಷ್ಟಕ್ಕಷ್ಟೇ ನನಗಷ್ಟು ಓಕೆ ಅನ್ನಿಸ್ತು, ಬಟ್ ನೋಡ್ಬೇಕು ಅವತ್ತಿನ ಔಟ್ಪುಟ್ ಹೇಗಿರುತ್ತೆ ಅಂತ. ಬಟ್ ವೈಟ್ ಡ್ರೆಸ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆಕ್ಸೆಸರೀಸ್ ಎಲ್ಲ ತೊಗೊಂಡೆ. ಅದಾದ್ಮೇಲೆ ಶ್ವೇತು ಮನೆಗೆ ಹೋದೆ ನಾನು ಹೇಳ್ದಂಗೆ, ಬಟ್ ನಂಗೆ ಅಲ್ಲಿ ವಿಡಿಯೋ ಮಾಡಲಿಲ್ಲ ಬಿಕಾಸ್ ಅದು ಅವಳು ಇನ್ನು ಕ್ಯೂರಿಂಗಲ್ಲಿದ್ದಾಳೆ. ಸೊ ಅವಳು ಸ್ವಲ್ಪ ಹುಷಾರಿಲ್ಲ, ಅಂದರೆ ಈಗಿನ್ನೂ ಡೆಲಿವರಿ ಆಗಿರೋದ್ರಿಂದ. ಆ್ಯಂಡ್ ಪಾಪುನ ಆಬ್ವಿಯಸ್ಲಿ ವಿಡಿಯೋದಲ್ಲೆಲ್ಲ ತೋರ್ಸೋಕ್ಕಾಗಲ್ಲ, ಸೊ ಅಲ್ಲಿ ವಿಡಿಯೋ ಮಾಡಲಿಲ್ಲ. ಬಟ್ ಪಾಪು ಮಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ಅವಳು ಅಂದ್ಕೊಂಡಾಗೆ ಗಂಡು ಪಾಪುನೇ ಆಗಿದೆ. ಸೊ ತುಂಬ ಕ್ಯೂಟಾಗಿ, ತುಂಬ ಮುದ್ದಾಗಿ ಅವಳು ಕೂಡ ಚೆನ್ನಾಗಿದ್ದಾಳೆ. ನೋಡ್ಕೊಂಬಂದ್ವಿ. ಆ್ಯಂಡ್ ಪ್ರಿಯಾ ಕೂಡ ಬಂದಿದ್ಲು, ಅದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏನೋ ಅಲ್ಲಿ ಆ ಟಯರ್ಡ್ನೆಸ್ಗೂ ಏನೋ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಐಡಿಯಾನೇ ಬರಲಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಬೆಳಗ್ಗೆ ಬಿಸಿಲು ಆ್ಯಂಡ್ ಇವಾಗ ಟ್ರಾಫಿಕ್ಕು. ಇವಾಗ ಮನೆಗೆ ಬಂದಿದ್ದೀನಿ. ಇವಾಗ ಊಟ ಮಾಡಿ ಮಲ್ಕೋಬೇಕು. ನಾಳೆ ಮತ್ತೆ ಹೊರಗಡೆ ಹೋಗೋದಿದೆ ಮಮ್ಮಿ ಜೊತೆ. ಮದುವೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದ್ದು. ಶಾಪಿಂಗ್ ಆಯ್ತು ಎಲ್ಲ ಹೇಳ್ತಾ ಇದ್ರು, ಅನ್ಕೊಂತಿದ್ದೆ. ಬಟ್ ನಂದು ಸ್ಟಾರ್ಟ್ ಆದಾಗಲೇ ನನಗೆ ಗೊತ್ತಾಗ್ತಿದೆ ಅದ್ರ ಕಷ್ಟ. ಇನ್ನು ಚಿಕ್ಕ ಶಾಪಿಂಗ್ ಇದು, ಇನ್ನು ದೊಡ್ಡ ಶಾಪಿಂಗ್ಸ್ ಎಲ್ಲ ಇನ್ನು ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆದಾಗ ಅವಾಗ ಹೆಂಗಾಗ್ತೀನೋ ಗೊತ್ತಿಲ್ಲ. ಬಿಸಿಲಿಗೆ ಅರ್ಧ ಭಯ ಆಗ್ತಾ ಇದೆ. ಬಿಸಿಲಿಗೆ ಹೋದ್ರೆ ಸಾಕು ಟ್ಯಾನ್. ಈಗ ಆಲ್ರೆಡಿ ತುಂಬಾ ಟ್ಯಾನ್ ಆಗ್ಬಿಟ್ಟಿದ್ದೀನಿ. ಅದನ್ನ ಹೇಗೆ ಕಮ್ಮಿ ಮಾಡೋದು ಅಂತ ಗೊತ್ತಿಲ್ಲ. ಇನ್ನೊಂದು 15 days ಇದೆ ಅಷ್ಟೇ ಪ್ರೀ ವೆಡ್ಡಿಂಗ್ ಶೂಟ್ಗೆ. ಹೋಪ್ಸೋ ಕಮ್ಮಿ ಆದರೆ ಸಾಕು ಈ ಬಿಸಿಲಿಗೆ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಬೇರೆ ವ್ಲಾಗ್ಸ್ಗೆಲ್ಲ ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಅಷ್ಟೇ, ಇನ್ನು ಆಲ್ಮೋಸ್ಟ್ ನಂದು ಕೆಲವೊಂದೆಲ್ಲ ಶಾಪಿಂಗ್ ವ್ಲಾಗ್ಸೇ ಇರುತ್ತೆ. ಸೊ ಅದ್ರ ಮಧ್ಯೆ ಬೇರೆ ಏನಾದ್ರು ಹಾಕಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಅಷ್ಟೇ ಗೈಸ್, ಇದು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬಾಯ್, ಟಾಟಾ.